ದೃಶ್ಯಗಳು ಔಟ್ ಕನ್ನಡ ಸಿನಿ ಪ್ರೇಕ್ಷಕರೇ, ನೀವು ಮಾಡ್ತಾ ಇರೋದು ಸರಿನಾ? ಹೌದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರ ಕಳೆದ ವಾರವಷ್ಟೇ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ. ಅಷ್ಟರಲ್ಲೇ ಆಗ್ಲೇ ಕೆಲವರು ಚಕ್ರವರ್ತಿ ಚಿತ್ರಕ್ಕೆ ಶತ್ರುಗಳಂತೆ ಕಾಡ್ತಿದ್ದಾರೆ. ಥಿಯೇಟರ್ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವ ಸಮಯದಲ್ಲಿ ಚಿತ್ರದ ಕೆಲವು ಮುಖ್ಯವಾದ ದೃಶ್ಯಗಳು, ಹಾಡುಗಳು ಹಾಗೂ ಸಾಹಸ ದೃಶ್ಯಗಳನ್ನ ಸೇರಿದಂತೆ ಚಕ್ರವರ್ತಿ ಚಿತ್ರದ ಹಲವು ದೃಶ್ಯಗಳನ್ನ ಪೈರಸಿ ಮಾಡ್ತಿದ್ದಾರೆ. ಚಕ್ರವರ್ತಿ ಚಿತ್ರದ ದೃಶ್ಯಗಳನ್ನ ತಮ್ಮ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಇದು ಕೇವಲ ಚಕ್ರವರ್ತಿ ಚಿತ್ರಕ್ಕೆ ಮಾತ್ರವಲ್ಲ, ಕಳೆದ ದಿನಗಳಲ್ಲಿ ಬಿಡುಗಡೆಯಾಗಿದ್ದ ರಾಜ್ಕುಮಾರ ಮತ್ತು ಹೆಬ್ಬುಲಿ ಚಿತ್ರಗಳಿಗೂ ಇದೇ ಸಮಸ್ಯೆ ಎದುರಾಗಿತ್ತು. ಒಬ್ಬ ಹೀರೋಗೆ ಇಂಟ್ರೊಡಕ್ಷನ್ ಸೀನ್ ತುಂಬಾನೇ ಮುಖ್ಯ. ಈ ದೃಶ್ಯವನ್ನ ನಿರ್ದೇಶಕರು ತುಂಬಾ ಚಾಲೆಂಜಿಂಗ್ ಆಗಿ ಚಿತ್ರೀಕರಣ ಮಾಡ್ತಾರೆ. ಇಂತಹ ದೃಶ್ಯಗಳನ್ನ ಸೀಕ್ರೆಟ್ ಆಗಿ ಕಾಪಾಡ್ಕೊಳ್ತಾರೆ. ಆದ್ರೆ ಚಕ್ರವರ್ತಿ ಚಿತ್ರದಲ್ಲಿ ದರ್ಶನ್ ರ ಇಂಟ್ರೊಡಕ್ಷನ್ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಬಹುತೇಕರು ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಬಣ್ಣ ಹಚ್ಚಿರೋ ದಿನಕರ್ ತೂಗುದೀಪ್ ಚಿತ್ರದಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಎಂಬ ಕುತೂಹಲ ಪ್ರತಿಯೊಬ್ಬ ಚಿತ್ರಪ್ರೇಮಿಗೂ ಇತ್ತು. ಹೀಗಿರುವಾಗ ಚಕ್ರವರ್ತಿಯ ಚಿತ್ರದಿಂದ ದಿನಕರ್ ಅವರ ದೃಶ್ಯಗಳನ್ನು ಕೂಡ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದಾರೆ. ಚಕ್ರವರ್ತಿ ಚಿತ್ರದಲ್ಲಿ ನಟ ದರ್ಶನ್ ಅವರ ಮಾಸ್ ಸೀನ್ ಒಂದನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಚಿತ್ರದಲ್ಲಿ ದರ್ಶನ್ ಅವರು ಲಾಂಗ್ ಹಿಡಿಯುವ ಬಹುಮುಖ್ಯ ದೃಶ್ಯವನ್ನ ಕೂಡ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಸಿನಿಮಾ ಬಿಡುಗಡೆಗೂ ಮುಂಚೆ ದಾಸ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಮತ್ತು ಕನ್ನಡ ಕಲಾಭಿಮಾನಿಗಳಲ್ಲಿ ದಯವಿಟ್ಟು ಚಿತ್ರದ ಯಾವುದೇ ದೃಶ್ಯಗಳನ್ನ, ಹಾಡುಗಳನ್ನ, ತುಣುಕುಗಳನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ಬಿಡಿ ಎಂದು ಫೇಸ್ಬುಕ್ ಲೈವ್ ನಲ್ಲಿ ಕೇಳ್ಕೊಂಡಿದ್ರು. ಆದ್ರೆ ಕೊನೆಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತು ಕೆಲವರು ಕೇಳಲೇ ಇಲ್ಲ. ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ ಎಂಬ ಕೆಟ್ಟ ಅಪವಾದವನ್ನ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಮೇಲೆ ಕೆಲವು ಬುದ್ಧಿಜೀವಿಗಳು ವರ್ಷಗಳಿಂದ ಹೋರಿಸುತ್ತಾ ಬಂದಿದ್ದಾರೆ. ಆದ್ರೆ ಒಂದೊಳ್ಳೆ ಸಿನಿಮಾ ಬಂದಾಗ ಮಾತ್ರ ಅದನ್ನ ಪ್ರೋತ್ಸಾಹಿಸುವುದಕ್ಕಿಂತ ಆ ಚಿತ್ರವನ್ನ ತುಳಿಯುವುದೇ ಹೆಚ್ಚು. ಈಗ ಇಂಥವರನ್ನ ಏನ್ ಮಾಡ್ಬೇಕು? ಮೊದಲೇ ಥಿಯೇಟರ್ ಸಮಸ್ಯೆ, ಅದು ಇದು ಅಂತ ಕನ್ನಡ ಚಿತ್ರಗಳನ್ನ ಥಿಯೇಟರ್ ನಲ್ಲಿ ಉಳಿಸಿಕೊಳ್ಳುವುದೇ ಕಷ್ಟ. ಇದರ ಮಧ್ಯೆ ಥಿಯೇಟರ್ ನಲ್ಲಿ ನೋಡ್ಬೇಕಾದ ದೃಶ್ಯಗಳನ್ನ ಮೊಬೈಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ನೋಡೋ ತರ ಮಾಡ್ತಿದ್ದಾರೆ. ರಾಜ್ಕುಮಾರನನ್ನ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಿದ್ದಾರೆ. ಕೇಳೋರಿಲ್ಲ. ಇದು ಕೇವಲ ಚಕ್ರವರ್ತಿ ಚಿತ್ರಕ್ಕೆ ಮಾತ್ರವಲ್ಲ, ಕಳೆದ ದಿನಗಳಲ್ಲಿ ಬಿಡುಗಡೆಯಾದ ಇನ್ನೂ ಥಿಯೇಟರ್ನಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿರೋ ರಾಜ್ಕುಮಾರ ಹಾಗೂ ಹೆಬ್ಬುಲಿ ಚಿತ್ರಗಳಿಗೂ ಇದೇ ಸಮಸ್ಯೆ ಎದುರಾಗಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಸಿನಿ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ಈ ರೀತಿ ಪೈರಸಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದನ್ನ ಬಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಎಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ. ಸೊ ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.